ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿ ಮೇನ್ಸ್ಗೆ ಓದ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್, ಆಫ್ಟರ್ ಸೋ ಮೆನಿ ಡೇಸ್, ಸೋ ಮೆನಿ ವೀಕ್ಸ್ ನಿಮ್ಮೆಲ್ಲರ ಜೊತೆ ಇಂಟ್ರ್ಯಾಕ್ಟ್ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ. ಸೊ ಐ ಥಾಟ್ ಐ ವಿಲ್ ಅಡ್ರೆಸ್ ಫ್ಯೂ ಥಿಂಗ್ಸ್ ಆ್ಯಂಡ್ ಐ ವಿಲ್ ಗಿವ್ ಯು ಸಮ್ ಟಿಪ್ಸು, ಸ್ಟ್ರಾಟಜಿ, ಮೋಟಿವೇಶನ್ ಫಾರ್ ಯುವರ್ ಮೇನ್ಸ್ ಪ್ರಿಪ್ರೇಷನ್. ವೆಲ್, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ಲೆಟ್ ಅಸ್ ನಾಟ್ ಸ್ಪೆಕ್ಯುಲೇಟ್ ಆನ್ ಲಿಸ್ಟ್ ಯಾವಾಗ ಅನೌನ್ಸ್ ಆಗುತ್ತೆ, ರಿಸಲ್ಟ್ ಯಾವಾಗ ಬರುತ್ತೆ, ಎಕ್ಸಾಮ್ ಅವತ್ತೇ ಇರುತ್ತಾ, ಮಾರ್ಚ್ 28 ಇರುತ್ತಾ ಅಥವಾ ಮುಂದಕ್ಕೆ ಹೋಗುತ್ತಾ, ಇದು ಯಾವುದ್ರ ಬಗ್ಗೆನೂ ನಾನು ಈ ಪ್ಲ್ಯಾಟ್ಫಾರ್ಮಲ್ಲಿ, ಈ ಫೋರಮಲ್ಲಿ ಮಾತಾಡಲ್ಲ. ಬಟ್ ನಾನು ಐ ಕೇಮ್ ಅಕ್ರಾಸ್ ಫ್ಯೂ ಆಫ್ ದ ಸ್ಟೂಡೆಂಟ್ಸ್, ಅಂದರೆ ಎಲ್ಲ ಡಿಫ್ರೆಂಟ್ ಮೈಂಡ್ಸೆಟ್ಸಲ್ಲಿದ್ದಾರೆ. ಸ್ವಲ್ಪ ಜನ ಅವರು ಲಿಸ್ಟಲ್ಲಿ ಬರ್ತಾರಾ ಇಲ್ವಾ ಅನ್ನೋದೇ ಅವ್ರಿಗೆ ಡೌಟ್ ಇದೆ. ಸೊ ಹಾಗಾಗಿ ಅವ್ರು ಏನು ಪ್ರಿಪ್ರೇಷನ್ ಮಾಡ್ದಂಗೆ ಒಂದೇ ಸಲ KPSC ಫೈನಲ್ ರಿಸಲ್ಟ್ ಅಂದರೆ ಪ್ರಿಲಿಮ್ಸ್ ರಿಸಲ್ಟ್ ಬಿಟ್ಟ ಮೇಲೆ ಪ್ರಿಪ್ರೇಷನ್ ಶುರು ಮಾಡೋಣ ಅನ್ನೋರಿದ್ದಾರೆ. ಇನ್ನು ಸ್ವಲ್ಪ ಜನ ಬಾರ್ಡ್ರಲ್ಲಿದ್ದೀನಿ, ನಾನು ಇರ್ತೀನಾ ಇಲ್ವಾ, ಒಳಗಡೆ ಬರ್ತೀನಾ ಇಲ್ವಾ, ಟೆಸ್ಟ್ ಸೀರೀಸ್ ಬರೆಯೋಕ್ಕೆ ಶುರು ಮಾಡಲಾ, ಮೇನ್ಸ್ ಬುಕ್ಸ್ ತೊಗೊಳ್ಳಾ ಬೇಡವಾ ಅನ್ನೋ ಡೈಲಮಲ್ಲಿದ್ದಾರೆ. ಇನ್ನು ಸ್ವಲ್ಪ ಜನ ಏನಾಗುತ್ತೋ ಹಾಕ್ಕೊಳ್ಳಿ, ನಂಗೆ ಏನು ಮಾಡ್ಬೇಕಂತಲೇ ಗೊತ್ತಿಲ್ಲ ಅನ್ನೋರಾದರೆ, ಇನ್ನು ಸ್ವಲ್ಪ ಜನ KPSC ಸವಾಸನೆ ಬೇಡ, UPSC ನೋಡೋಣ ಅಂದ್ಕೊಂಡು UPSCಗೂ ಸರಿಯಾಗಿ ಪ್ರಿಪೇರ್ ಆಗದೆ ಹೀಗೆ ಟೈಮ್ ಕಿಲ್ ಮಾಡ್ತಾ ಇರೋವಂಥ ಒಂದಷ್ಟು ಜನನ ಐ ಕೇಮ್ ಅಕ್ರಾಸ್ ದಿಸ್ ಪಾಸ್ಟ್ ಫ್ಯೂ ವೀಕ್ಸ್. ಇದೆಲ್ಲದಕ್ಕೂ ಒಂದು ಫಿಕ್ಸ್ಡ್ ಸೊಲ್ಯೂಷನ್ ಅಥವಾ ಏನೋ ಒಂದು ಟೈಮ್ ಲೈನ್ನ ಕೋಟ್ ಮಾಡಿಕೊಂಡು ಇಲ್ಲ ಹಿಂಗೆ ಆಗ್ಬಿಡುತ್ತೆ ಹಂಗೆ ಆಗ್ಬಿಡುತ್ತೆ ಅಂತ ಅಫರ್ಮ್ ಆಗಿ ಹೇಳೋವಂಥ ಪರಿಸ್ಥಿತಿಲಿ ಇವತ್ತು ನಾವು ಯಾರೂ ಇಲ್ಲ. ನೀದರ್ ಐ ಆಮ್ KPSC, ನೀದರ್ ಯು ಆರ್ KPSC. ಓನ್ಲಿ KPSC ಕ್ಯಾನ್ ಆನ್ಸರ್ ಇದೆಲ್ಲದಕ್ಕೂ, ಯಾವತ್ತು ಏನು ಎಷ್ಟಿರುತ್ತೆ ಕಟ್ ಆಫು. ಸೊ ನಮ್ಮ ಕೈಯಲ್ಲಿ ಯಾವಾಗ ಏನು ಇರೋದಿಲ್ವೋ ಆ ವಿಚಾರದ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ಇನ್ಸ್ಟೆಡ್ ನಮ್ಮ ಕೈಯಲ್ಲಿ ಏನಿದೆ ಅದ್ರ ಬಗ್ಗೆ ನಾವು ಫೋಕಸ್ ಮಾಡಬೇಕು. ವಿ ಶುಡ್ ಫೋಕಸ್ ಆನ್ ಅವರ್ ಸೆಲ್ಫ್, ವಿ ಶುಡ್ ಫೋಕಸ್ ಆನ್ ಅವರ್ ಹೆಲ್ತ್, ವಿ ಶುಡ್ ಫೋಕಸ್ ಆನ್ ಅವರ್ ಬೆಟರ್ಮೆಂಟ್. ಸೊ ಈಗ ನಿಮ್ಮ ಡೈಲಮಾಸ್, ಈಗ ಕಟ್ ಆಫ್ ಎಷ್ಟಿರುತ್ತೆ, ನಾನು ಬಾರ್ಡ್ರಲ್ಲಿ ಇದ್ದೀನಿ, ನಮ್ಮ ಕಮ್ಯುನಿಟಿಗೆ ಇಷ್ಟು ಕಟ್ ಆಫಿಗೆ ನಿಲ್ಲುತ್ತಾ, ಅಷ್ಟು ಕಟ್ ಆಫಿಗೆ ನಿಲ್ಲುತ್ತಾ, ನಾನು ಮೇನ್ಸಿಗೆ ಸೇರ್ಕೋಬೇಕಾ, ಮೇನ್ಸಿಗೆ ಓದಬೇಕಾ, ಬುಕ್ಸ್ ತೊಗೋಬೇಕಾ. ಸ್ವಲ್ಪ ಜನ ಅಂತೂ ಇನ್ನು ಬುಕ್ಸ್ ಯಾವ ಅಕಾಡೆಮಿ ಬುಕ್ಸ್ ಓದಲಿ, ಯಾವ ಸ್ಟ್ಯಾಂಡರ್ಡ್ ಬುಕ್ಸ್ ಓದಲಿ ಅನ್ನೋ ಒಂದು ಸ್ಟೇಟ್ ಆಫ್ ಮೈಂಡಲ್ಲಿ ಇದ್ದಾರೆ. ದೀಸ್ ಆರ್ ಆಲ್ ನಾಟ್ ದಟ್ ಬೆನಿಫಿಷಿಯಲ್. ಈ ಥರ ಒಂದು ಆ್ಯಟಿಟ್ಯೂಡ್ ಅಥವಾ ಈ ಥರ ಒಂದು ಮೆಂಟ್ಯಾಲಿಟಿ ನಿಮ್ಮ ಒಂದು ಇಮಿಡಿಯೇಟ್ ಫ್ಯೂಚರ್ಗೆ ಖಂಡಿತ ಬೆನಿಫಿಷಿಯಲ್ ಆಗಿ ಇರೋದಿಲ್ಲ. ಯಾಕೆ ಅಂತಂದರೆ, ಸಪೋಸ್ KPSC ಆಲ್ ಆಫ್ ಎ ಸಡನ್ ನಾಳೆ ಬೆಳಗ್ಗೆ ಅಥವಾ ನಾಳಿದ್ದು ಇವತ್ತು ರಾತ್ರಿನೇ ಪ್ರಿಲಿಮ್ಸ್ ರಿಸಲ್ಟ್ ಬಿಟ್ಬಿಟ್ರು ಅಂತ ಅಂದ್ಕೊಳ್ಳಿ, ಒಂದು ಹೈಪೋಥೆಟಿಕಲ್ ಸಿಚುವೇಶನ್. ಬಿಟ್ಟು ಆ ರಿಸಲ್ಟ್ ಶೀಟಲ್ಲಿ ನಿಮ್ಮ ಹೆಸರು ಬಂದುಬಿಟ್ರೆ ಏನು ಮಾಡ್ತೀರಾ? ಯು ವಿಲ್ ಬಿ ಅಂಡರ್ ಸೋ ಮಚ್ ಆಫ್ ಕಾನ್ಫ್ಲಿಕ್ಟ್, ಯು ವಿಲ್ ಬಿ ಅಂಡರ್ ಸೋ ಮಚ್ ಆಫ್ ಪ್ರೆಷರ್, ಆಂಗ್ಸೈಟಿ. ಏನು ಮಾಡಲಿ, ನೆಕ್ಸ್ಟ್ ಏನು ಮಾಡಲಿ. ಒಂದು ಕಡೆ ಖುಷಿ ಅಂತೂ ಖಂಡಿತ ಆಗುತ್ತೆ, ನಾನು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿಬಿಟ್ಟೆ ಅಂತ ನಿಮ್ಗೆ ಅನ್ಸುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಇನ್ನು ನೀವು ಓದೋಕ್ಕೆ ಶುರುನೇ ಮಾಡಿರಲ್ಲ, ಈಗಾಗಲೇ ನಿಮ್ಮ ಕಾಂಪಿಟೇಟರ್ಸು 1 ತಿಂಗಳು 1.5 ತಿಂಗಳು ಅವ್ರ ಪ್ರಿಪ್ರೇಷನ್ನ ಮಾಡಿ ಒಂದು 4-5 ಟೆಸ್ಟ್ಗಳನ್ನೂ ಬರೆದು ಮುಗಿಸ್ಬಿಟ್ಟಿದ್ದಾರೆ, ಒಂದು 3-4 ಸಬ್ಜೆಕ್ಟ್ಸ್ನ ಓದಿ ಮುಗಿಸ್ಬಿಟ್ಟಿದ್ದಾರೆ. ಸೊ ನಾವು ಯು ಅಂಡರ್ಸ್ಟ್ಯಾಂಡ್, ಅಥವಾ ನಿಮ್ಮನ್ನು ನೀವೇ ಅನಲೈಸ್ ಮಾಡ್ಕೊಳ್ಳಿ, ನೀವು ಈ ಕಾಂಪಿಟೇಷನಲ್ಲಿ ಎಲ್ಲಿ ನಿಂತಿದ್ದೀರಾ ಅಂತ ಅಲ್ವಾ. ಬಿಲೀವ್ ಮೀ, ಐ ಹ್ಯಾವ್ ಬೀನ್ ದೇರ್ ಇನ್ ಮೈ ಪಾಸ್ಟ್ ಅಟೆಂಪ್ಟ್ಸ್. ಅದು ಎಷ್ಟು ಅಕ್ವರ್ಡ್ ಫೀಲಿಂಗ್ ಇರುತ್ತೆ ಅಂತಂದರೆ, ಯು ಕ್ಯಾನ್ ನೀದರ್ ಎಂಜಾಯ್ ನೋ ದ ಹ್ಯಾಪಿನೆಸ್. ಓಕೆ, ನನ್ನ ಪ್ರಿಲಿಮ್ಸ್ ಕ್ಲಿಯರ್ ಆಗಿದೆ, ಓಕೆ ಏನೇನೆಲ್ಲ ಹೊರಗಡೆ ಎಕ್ಸ್ಟರ್ನಾಲಿಟೀಸ್ ಇದ್ರು ನಾನು ಪ್ರಿಲಿಮ್ಸ್ನ ಕ್ಲಿಯರ್ ಮಾಡಿಬಿಟ್ಟಿನಿ ಅನ್ನೋ ಖುಷಿನ ನೀವು ಎಂಜಾಯೇ ಮಾಡೋಕ್ಕಾಗಲ್ಲ. ನೋಡ್ತಿದ್ದಂಗೆ ಮೇನ್ಸ್ ಬಂದ್ಬಿಡುತ್ತೆ, ನೀವು ಇನ್ನೂ ಹುಡುಕ್ತಾ ಇರ್ತೀರ ಯಾವ ಮೆಟೀರಿಯಲ್ ಓದಲಿ, ಯಾವ ಅಕಾಡೆಮಿಲ್ ಟೆಸ್ಟ್ ಬರಲಿ, ಎಲ್ಲಿಂದ ಶುರು ಮಾಡಲಿ ಅನ್ನೋಷ್ಟರಲ್ಲಿ ನಿಮ್ಮ ಫ್ರೆಂಡ್ ಯಾರೋ ನಿಮಗಿಂತ ಮುಂಚೆ ಶುರು ಮಾಡಿರೋರು, ನಿಮ್ಮ ಕಾಂಪಿಟೇಟರು, ಅವರು ಕಾಂಪ್ರಹೆನ್ಸಿವ್ ಟೆಸ್ಟ್ ಬರೀತಾ ಇರ್ತಾರೆ. ಸೊ ನಾವು ಯು ಕಂಪೇರ್, ನೀವು ಬೆಟರ್ ಪೊಸಿಷನಲ್ಲಿದ್ದೀರಾ, ಅವ್ರು ಬೆಟರ್ ಪೊಸಿಷನಲ್ಲಿದ್ದೀರಾ ಅಂತ. ಸೊ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಸ್ಟಾರ್ಟ್ ಸ್ಟಡಿಂಗ್. ನೋಡಿ, ಓದೋದು ಯಾವತ್ತೂ ವೇಸ್ಟ್ ಅಲ್ಲ, ನಾಲೆಡ್ಜ್ ಯಾವತ್ತೂ ವೇಸ್ಟ್ ಆಗೋದಿಲ್ಲ. ನೀವು ಅನ್ಕೋಬೋದು, ಲೈಕ್ ಏನು ಮೇಡಮ್, ಸಪೋಸ್ ನಾನು ಪ್ರಿಲಿಮ್ಸಲ್ಲಿ ನನ್ನ ಹೆಸರು ಬರಲಿಲ್ಲ ಅಂತಂದರೆ ನಾನು ಇಷ್ಟೆಲ್ಲ ಓದಿದ್ದು, ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದು, ಟೈಮು ಮನಿ ಎಲ್ಲ ವೇಸ್ಟ್ ಆಯ್ತಲ್ವಾ ಅಂತ. ಅದು ಹೆಂಗೆ ವೇಸ್ಟ್ ಆಗುತ್ತೆ? ಯು ಕ್ಯಾನ್ ಟ್ರೈ ಫಾರ್ UPSC, ಯು ಕ್ಯಾನ್ ಟ್ರೈ ಫಾರ್ ಅದರ್ ಎಕ್ಸಾಮ್ಸ್, ಲೈಕ್ ಸ್ಟೇಟ್ ಗೌರ್ಮೆಂಟಲ್ಲೇ ಬೇರೆ ಎಕ್ಸಾಮ್ಸ್ನ ಕರೀತಾರೆ, ಅದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಮತ್ತೆ KPSC ಏನೋ ರಿಫಾರ್ಮ್ಸ್ ಮಾಡ್ತೀವಿ ಅಂತ ಸುದ್ದಿ ಮಾತುಗಳೆಲ್ಲ ನಡೀತಾ ಇದೆ, ಲೈಕ್ ಎವ್ರಿ ಇಯರ್ ಎಕ್ಸಾಮ್ನ ಕರಿತೀವಿ ಅನ್ನೋದು ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಸೊ ಹಾಗಿದ್ದಾಗ ಓದಿದ್ದು ನಿಮ್ಗೆ ಎಲ್ಲಿ ವೇಸ್ಟ್ ಆಗುತ್ತೆ? ನಾಲೆಜ್ ಎನ್ರಿಚ್ಮೆಂಟ್ ಒಂದು ಕಡೆ ಆಯಿತು ಅಂತಂದರೆ, ಇನ್ನೊಂದು ಕಡೆ ಅಟ್ಲೀಸ್ಟ್ ನಿಮಗೆ ಅದೊಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಓಕೆ, ಯು ಟ್ರೈಡ್. ಇಟ್ ಈಸ್ ಆಲ್ವೇಸ್
ಬೆಟರ್ ಟು ಟ್ರೈ ಆ್ಯಂಡ್ ಫೇಲ್ ರಾದರ್ ದೆನ್ ಫೇಲಿಂಗ್ ಟು ಟ್ರೈ ಅಲ್ವಾ. ನಾನು ಹಿಂಗೆ ಮಾಡಿದ್ರೆ ನಾನು ಪಾಸ್ ಆಗಿಬಿಡ್ತಿದ್ನೇನೋ ಅನ್ನೋ ಒಂದು ಗಿಲ್ಟಿ ಫೀಲಿಂಗಲ್ಲಿ ಇಡೀ ಜೀವನ ಕಳಿಯೋಕ್ಕಿಂತ, ಇಲ್ಲ ನಾನು ಮಾಡಿದೆ ಬಟ್ ಆಗಲಿಲ್ಲ ಅಂತ ಅಂದ್ಕೊಳ್ಳೋದು ಬೆಟರ್ ಪ್ಲೇಸ್ ಟು ಬಿ. ಓಕೆ, ಬಟ್ ಇದೆಲ್ಲ ನೆಗೆಟಿವ್ಸ್, ಲೈಕ್ ಪಾಸ್ ಆಗಲಿಲ್ಲ ಅಂತಂದರೆ, ಕಟ್ ಆಫಲ್ಲಿ ನಾನು ಬರಲಿಲ್ಲ ಅಂದರೆ ಅನ್ನೋದು. ಸೊ ನಾನು ನಿಮ್ಗೇನು ಹೇಳ್ತೀನಿ, ಈಗಾಗಲೇ ನೀವು ನಿಮ್ಮ ಪೇಪರ್ಸ್ನ ಕೀ ಆನ್ಸರ್ಸ್ ಚೆಕ್ ಮಾಡಿದ್ದೀರಾ, ರಿವೈಸ್ ಕೀ ಆನ್ಸರ್ಸ್ ಚೆಕ್ ಮಾಡಿರ್ತೀರಾ, ನಿಮ್ಗೊಂದು ಐಡಿಯಾ ಅಂತೂ ಇರುತ್ತೆ ನಿಮ್ದು ಎಷ್ಟಿದೆ, ಸ್ಕೋರ್ ಎಷ್ಟಿದೆ ಅಂತ. ಅಟ್ ದ ಸೇಮ್ ಟೈಮ್ ಎಷ್ಟೊಂದು ಅಕಾಡೆಮೀಸು ಬಿಟ್ಟಿದ್ದಾರೆ, ಲೈಕ್ ಕಟ್ ಆಫ್ ರೇಂಜ್ ಬಿಟ್ಟಿದ್ದಾರೆ ನೋಡಿ. ಲೈಕ್ ಆಲ್ಮೋಸ್ಟ್ ಎಲ್ರದ್ದು ನಿಯರಿಂಗಲ್ಲೇ ಇದೆ. ನೀವು ಆ ಕಟ್ ಆಫ್ ರೇಂಜಲ್ಲಿ ಬರ್ತಿದ್ದೀರಾ, +or- 5 to 10 ಮಾರ್ಕ್ಸಲ್ಲಿ ಇದ್ದೀರಾ ಅಂತಂದರೆ, ವಿತೌಟ್ ಎನಿ ಡೌಟ್ ನೀವು ಪ್ರಿಪ್ರೇಷನ್ ಶುರು ಮಾಡಿರಲೇಬೇಕು ಇಷ್ಟೊತ್ತಾಗಲೇ. ಈಗಾಗಲೇ ಯಾರು ಮಾಡಿಲ್ವೋ, ಇವತ್ತಿನ ತನಕ ಯಾರು ಮಾಡಿಲ್ವೋ ಅವ್ರು ನಾಳೆ ಇವತ್ತಿಂದ ಶುರು ಮಾಡಿ ಅಂತ ಹೇಳ್ತೀನಿ. ನಾಳೆಯಿಂದ ಶುರು ಮಾಡಿ ಅಂತಲೂ ನಾನು ಹೇಳೋದಿಲ್ಲ, ಯಾಕಂದರೆ ಮೇನ್ಸ್ ಸಿಲೆಬಸ್ ಇಸ್ ಟೂ ವಾಸ್ಟ್ ಆ್ಯಂಡ್ ಟೂ ಬಲ್ಕಿ. ಮೆಮರಿ ಒಂದು ಕಡೆ, ಇನ್ನೊಂದು ಕಡೆ ಬೇಜಾರಾಗುತ್ತೆ ಕುತ್ಕೊಂಡು ಓದಿ ಹ್ಯಾಂಡ್ ರೈಟಿಂಗ್ ಬರಲ್ಲ, ಸ್ಪೀಡ್ ಬರಲ್ಲ, ಪೇಪರ್ ಕಂಪ್ಲೀಟ್ ಮಾಡೋಕ್ಕಾಗೋದಿಲ್ಲ, ಮೆಮೊರಿ ಕೈ ಕೊಟ್ಬಿಡುತ್ತೆ, ಒಂದೊಂದ್ಸಲ ಮೆಟೀರಿಯಲ್ಸೇ ಸಿಗೋದಿಲ್ಲ, ಏನೇನೋ. ಪ್ರಿಲಿಮ್ಸ್ಗೂ ಮೇನ್ಸ್ಗೂ ಸಾಕಷ್ಟು ಡಿಫ್ರೆನ್ಸ್ ಇದೆ. ಈಗ ಪ್ರಿಲಿಮ್ಸಲ್ಲಿ ನೀವು ಒಂದು ಕಾನ್ಸೆಪ್ಟ್ನ ಅಥವಾ ಒಂದು ಟಾಪಿಕ್ನ ನೀವು ಓದ್ಕೊಂಡು ಹೋಗಿದ್ದೀರಾ ಅಂದರೆ, ಎಕ್ಸಾಕ್ಟ್ಲಿ ನಿಮ್ಗೆ ಅದಕ್ಕೆ ಆನ್ಸರ್ ಗೊತ್ತಿಲ್ಲ ಅಂದರೂ ಅದೇ ಟಾಪಿಕ್ ಮೇಲೆ ಕ್ವೆಶನ್ ಬಂದಿದೆ ಅಂದರೆ, ಆ MCQs ನೋಡಿದಾಗ, ಆಪ್ಷನ್ಸ್ ನೋಡಿದಾಗ ಯು ವಿಲ್ ಅಟ್ಲೀಸ್ಟ್ ಬಿ ಏಬಲ್ ಟು ಗೆಸ್. ಬಂದರೆ 2 ಮಾರ್ಕು, ಹೋದರೆ 0.5 ಮಾರ್ಕ್ಸ್ ಅಲ್ವಾ. ಆದರೆ ಮೇನ್ಸಲ್ಲಿ ಒಂದು ಕ್ವೆಶನ್ 20 ಕ್ವೆಶನಲ್ಲಿ 12 ಮಾರ್ಕ್ಸ್, 10 ಮಾರ್ಕ್ಸ್, 12.5, 15 ಮಾರ್ಕ್ಸ್ ತನಕನೂ ಕೇಳ್ತಾರೆ. ಸೊ ಆ ಥರ ನಿಮ್ಗೆ ಗೊತ್ತೇ ಇಲ್ಲ ಅಂತಂದರೆ, ಒಂದು ಟಾಪಿಕ್ಗೆ ನಿಮಗೆ ಗೊತ್ತೇ ಇಲ್ಲ ಅಂದರೆ 15 ಮಾರ್ಕ್ಸ್ ಅಥವಾ 12 ಮಾರ್ಕ್ಸ್, 12.5 ಮಾರ್ಕ್ಸ್ ನಿಮ್ಗೆ ಹೋಗೇ ಬಿಡುತ್ತೆ. ಜಸ್ಟ್ ಇಮ್ಯಾಜಿನ್, 0.5 ಮಾರ್ಕ್ಸಿಂದ 0.2 ಮಾರ್ಕ್ಸಿಂದ ಲಿಸ್ಟಿಂದ ಆಚೆ ಬರ್ತಾ ಇದ್ದಾರೆ ಇವತ್ತು. ಇನ್ನು ನೀವು 10 ಮಾರ್ಕ್ಸು, 12 ಮಾರ್ಕ್ಸು, 15 ಮಾರ್ಕ್ಸು ಆ ಥರ ಒಂದು ರಿಸ್ಕ್ ತಗೊಂಡ್ರಿ ಅಂತಂದರೆ, ಲಿಸ್ಟಿಗೆ ಬರೋದಿರಲಿ, ಇಂಟರ್ವ್ಯೂಗೆ ಸಹ ಕ್ವಾಲಿಫೈ ಆಗಲ್ಲ. ಬಿಕಾಸ್ ಕಾಂಪಿಟೇಷನ್ ಇವತ್ತು ಅಷ್ಟು ಹೈ ಇದೆ. ಆ್ಯಂಡ್ ಹೂ ಆರ್ ಕಾಂಪಿಟೇಟರ್ಸ್ ದಿಸ್ ಟೈಮ್? UPSC ಆಸ್ಪಿರೆಂಟ್ಸು, UPSC ಪ್ರಿಲಿಮ್ಸು, ಮೇನ್ಸು, ಇಂಟರ್ವ್ಯೂಗೆ ಹೋಗಿರೋರು, ಆ ಥರ ಕಾಂಪಿಟೇಷನ್ ಆ ಲೆವೆಲ್ಗೆ ಒಂದಿದೆ. ನಾನೇ ನೋಡ್ತಾ ಇರ್ತೀನಿ, ಲೈಕ್ ಕೆಲವ್ರು ಬರೆದಿರೋ ಆನ್ಸರ್ಸ್ ನೋಡ್ತಾ ಇರ್ತೀನಿ, ಎಷ್ಟು ಚೆನ್ನಾಗಿ ಬರೀತಾರೆ ಆನ್ಸರ್ಸು ಅಂದರೆ, ಸ್ಟೂಡೆಂಟ್ಸ್ ಎಷ್ಟು ಚೆನ್ನಾಗಿ ಬರೀತಿದ್ದಾರೆ ಅಂತಂದರೆ, ತುಂಬ ಕಾಂಪಿಟೇಷನ್ಸ್ ಹೈ ಸ್ಟ್ಯಾಂಡರ್ಡಲ್ಲಿದೆ ಈ ಸಲ ಅಂತೂ. ಸೊ ಡೆಫಿನೆಟ್ಲಿ ಕಾಂಪಿಟೇಷನ್ ಸ್ಟ್ಯಾಂಡರ್ಡ್ಸ್ ಜಾಸ್ತಿ ಆಯಿತು ಅಂದರೆ ಪೋಸ್ಟ್ ತಗೊಳ್ಳೋದು ಅಷ್ಟೇ ಸ್ಟ್ಯಾಂಡರ್ಡೈಸ್ಡ್ ಆಗೇ ಇರುತ್ತಲ್ವ. ಸೊ ಹಾಗಾಗಿ ಯಾರೂ ಟೈಮ್ ವೇಸ್ಟ್ ಮಾಡಿಕೊಳ್ಳದೆ ಮೇನ್ಸ್ ಪ್ರಿಪ್ರೇಷನ್ ಶುರು ಮಾಡಿ, ಬರೀ ಕೂತ್ಕೊಂಡು ಓದೋದ್ರಿಂದ, ಇವ್ರನ್ನ ಕೇಳೋದ್ರಿಂದ ಅಥವಾ ಟಾಪರ್ಸ್ನ, ಸೀನಿಯರ್ಸ್ನ ಕೇಳೋದ್ರಿಂದ ನಾನು ಎಲ್ಲಿ ಓದಬೇಕು, ಏನು ಮಾಡಬೇಕು ಅನ್ನೋಕ್ಕಿಂತ ನಿಮ್ಮ ಇಷ್ಟ. ನೀವು ಸೆಲ್ಫ್ ಸ್ಟಡಿ ಮಾಡ್ತೀರಾ, ಇಫ್ ಯು ಆರ್ ಏಬಲ್ ಟು ಡೂ ಸೆಲ್ಫ್ ಸ್ಟಡಿ ಅಥವಾ ಎನಿ ಅಕಾಡೆಮಿ, ದಟ್ಸ್ ಯುವರ್ ಚಾಯ್ಸ್. ಸೆಲ್ಫ್ ಸ್ಟಡಿನೇ ಮಾಡ್ತೀರಾ ಅಂದರೆ ಕುತ್ಕೊಂಡು ಓದಿ, ಒಂದು 8 to 10 hours ಕುತ್ಕೊಂಡು ಓದಲೇಬೇಕು. ಬಿಕಾಸ್ ಕನ್ಸಿಸ್ಟೆನ್ಸಿ ಬೇಕು, ಮೆಮರಿ ಬೇಕು, ಯು ಹ್ಯಾವ್ ಟು ಬೈ ಹಾರ್ಟ್ ಸರ್ಟೈನ್ ಥಿಂಗ್ಸ್, ಯು ಹ್ಯಾವ್ ಟು ಪ್ರಾಕ್ಟೀಸ್ ಸರ್ಟೈನ್ ಥಿಂಗ್ಸ್, ಯು ಹ್ಯಾವ್ ಟು ಕೀಪ್ ರಿವೈಸಿಂಗ್, ಕೀಪ್ ರಿಕಾಲಿಂಗ್ ಸರ್ಟೈನ್ ಥಿಂಗ್ಸ್. ನನ್ನ ಮೆಂಟರ್ ಒಬ್ಬರು ಯಾವಾಗಲೂ ಹೇಳ್ತಾರೆ, ಯು ಶುಡ್ ನೋ ಸಮಥಿಂಗ್ ಅಬೌಟ್ ಎವ್ರಿಥಿಂಗ್ ಅಂತ. ಸೊ ಒಂದು ಟಾಪಿಕ್ ಬಗ್ಗೆ ನಾವು ಎಲ್ಲ ತಿಳ್ಕೊಳಕ್ಕಾಗಲ್ಲ ಅಂದರೂ ಅಟ್ಲೀಸ್ಟ್ 1-2 ಪಾಯಿಂಟ್ ಆದರೂ ನೀವು ಜನ್ರೇಟ್ ಮಾಡೋಂಗಿರಬೇಕು. ಆ ಎಕ್ಸಾಮಿನೇಷನ್ ಸ್ಪ್ರೀನಲ್ಲಿ ನೀವು ಬರೆದು ಪ್ರಾಕ್ಟೀಸ್ ಮಾಡಿದರೆ ಬಿಫೋರ್ ದ ಆ್ಯಕ್ಚುಲ್ ಮೇನ್ ಎಕ್ಸಾಮ್ ನಿಮಗೆ ಪಾಯಿಂಟ್ಸ್ ಬಂದ್ಬಿಡುತ್ತೆ. ಅಟ್ಲೀಸ್ಟ್ ಯು ವಿಲ್ ರೈಟ್ ಸಮಥಿಂಗ್ ಆ್ಯಂಡ್ ಕಮ್. ಈಗ ತೀರಾ 0-100 ಅಂದರೆ ಆ ಕ್ವಶನ್ನ ಬಿಟ್ಟು ಒಂದು 0 ಮಾರ್ಕ್ಸ್ ತಗೊಳ್ಳೋಕ್ಕಿಂತ ಅಟ್ಲೀಸ್ಟ್ 1-2 ಮಾರ್ಕ್ ಬರಲಿ ಬಿಡಿ. ಆಮ್ ಐ ಮೇಕಿಂಗ್ ಸೆನ್ಸ್? ಸೊ ಈ ರೀತಿ ನೀವು ಸೆಲ್ಫ್ ಸ್ಟಡಿನಾದರೂ ಮಾಡ್ಕೊಳ್ಳಿ, ಇಲ್ಲ ಯಾವುದಾದ್ರೂ ಅಕಾಡೆಮಿ ಹೆಲ್ಪ್ ಆದರೂ ತಗೊಳ್ಳಿ. ಓಕೆ, ಬಟ್ ಸೆಲ್ಫ್ ಸ್ಟಡಿ ಮಾಡ್ತೀನಿ ಅಂತ ಅಂದ್ಬಿಟ್ಟು 8 ಅವರ್, 10 ಅವರ್, 12 ಅವರ್, 16 ಅವರ್ ಬರೀ ಕೂತ್ಕೊಂಡು ಓದೋದಲ್ಲ. ಖಂಡಿತ ಏನೂ ಅದರಿಂದ ಬೆನಿಫಿಟ್ ಇಲ್ಲ. ಡಿವೈಡ್ ಮಾಡ್ಕೊಳ್ಳಿ ನಿಮ್ಮ ಟೈಮ್ನ. ಲೈಕ್ ಫಾರ್ ಎಕ್ಸಾಂಪಲ್, ನೀವು 12 ಅವರ್ಸ್ ಓದ್ತೀರಾ ಅಂತಂದರೆ ಒಂದು 8 ಅವರ್ಸ್ ಓದಿ, 2 ಅವರ್ಸ್ ನೀವೇನು ಓದಿದ್ದೀರೋ ಅದನ್ನು ರಿವಿಷನ್ ಮಾಡಿ, ಇನ್ನು 2 ಅವರ್ಸ್ ಕೂತ್ಕೊಂಡು ಬರೀರಿ, ಟೆಸ್ಟ್ ಬರೀರಿ. ಓಕೆ, ಎಷ್ಟೊಂದು ಜನಕ್ಕೆ ಅಫೋರ್ಡಬಿಲಿಟಿ ಇರಲ್ಲ, ಅಥವಾ ಎಷ್ಟೊಂದು ಜನಕ್ಕೆ ಟೈಮ್ ಕನ್ಸ್ಟ್ರೆಂಟ್ ಇರುತ್ತೆ, ರಜಾ ಸಿಗ್ತಿರಲ್ಲ ವರ್ಕಿಂಗ್ ಪ್ರೊಫೆಷನಲ್ಸ್ಗೆ, ಅಕಾಡೆಮಿಗೆ ಹೋಗಿ ಕೂತ್ಕೊಂಡು ಟೆಸ್ಟ್ ಬರೆಯೋಕ್ಕಾಗಲ್ಲ. ಪರವಾಗಿಲ್ಲ, ಮನೇಲಿ ಕೂತ್ಕೊಂಡೇ ಬರೀರಿ. ಎಲ್ಲ 2-3 ಒಳ್ಳೆ ಅಕಾಡೆಮಿಗಳು ಒಳ್ಳೊಳ್ಳೆ ಇನಿಷಿಯೇಟಿವ್ಸ್ ತೊಗೊಂಡಿದ್ದಾರೆ, ಡೈಲಿ ಕ್ವೆಶನ್ಸ್ನ ಪೋಸ್ಟ್ ಮಾಡ್ತಾ ಇದ್ದಾರೆ. ಸೊ ಆ ಕ್ವೆಶನ್ಸ್ನ ನೀವು ಅಟೆಂಪ್ಟ್ ಮಾಡಿ, ಪಿಯರ್ ರಿವ್ಯೂ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಗ್ರೂಪ್ಸ್ ಇದೆ, ನೆಗೆಟಿವ್ ಗ್ರೂಪ್ಸಿಂದ ದಯವಿಟ್ಟು ದೂರ ಇರಿ. ಈ ಗಾಸಿಪ್ಪಿಂಗ್ ಗ್ರೂಪ್ಸು, ಯೂಟ್ಯೂಬ್ ಚಾನಲ್ಸು, ಅದರಿಂದ ದೂರ ಇರಿ. ನಿಮ್ಮ ಆನ್ಸರ್ನ ನೀವೇ ಕಂಪೇರ್ ಮಾಡ್ಕೊಳ್ಳಿ, ನಿಮ್ಮ ಪಿಯರ್ಸ್ ಅಥವಾ ನಿಮ್ಮ ಕಾಂಪಿಟೇಟರ್ಸ್ ಯಾವ ರೀತಿ ಆನ್ಸರ್ಸ್ ಬರೀತಿದ್ದಾರೆ. ನೀವು ಬುಕ್ ಇಟ್ಕೊಂಡು 10 ಅವರ್ 12 ಅವರ್ ಓದೋಕ್ಕಿಂತ ಈ ರೀತಿ 2 ಅವರ್ ಡೈಲಿ ಬರೆಯೋದ್ರಿಂದ, ಅಟ್ಲೀಸ್ಟ್ 2 ಅವರ್ ಬರೆಯೋಕ್ಕಾಗಲ್ಲ, 1 ಅವರ್ ಬರೀರಿ. 1 ಅವರ್ಗೆ
6 to 7 ಕ್ವೆಶನ್ಸ್ ಇನಿಷಿಯಲಿ ನೀವು ಕಂಪ್ಲೀಟ್ ಮಾಡಂಗೆ ಆಗಬೇಕು. ಹೌದು, ತುಂಬ ಕಷ್ಟ. ಫಸ್ಟ್ ದಿನ 2-3 ಕ್ವೆಶನ್ ಬರಿತೀವಿ, ಸೆಕೆಂಡ್ ದಿನ ಇನ್ನೂ ಕಷ್ಟ. ಆ ಫಸ್ಟ್ ದಿನದ ಬೇಜಾರೇ ಸೆಕೆಂಡ್ ದಿನಕ್ಕೆ ಕಂಟಿನ್ಯೂ ಆಗಿಬಿಟ್ಟಿರುತ್ತೆ, ಕಾನ್ಫಿಡೆನ್ಸ್ ಹೊಟ್ಟೋಗ್ಬಿಟ್ಟಿರುತ್ತೆ, ಮೊರಾಲ್ ಡೌನ್ ಆಗಿಬಿಟ್ಟಿರುತ್ತೆ. ಬಟ್ ಅದು ಫೈನ್ ಅಲ್ಲ, ಖಂಡಿತ ಅಲ್ಲ. ಇಟ್ ಇಸ್ ಜಸ್ಟ್ ಅ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಎವ್ರಿ ಡೇ ಯು ಶುಡ್ ಸ್ಟ್ರೈವ್ ಫಾರ್ ಎಕ್ಸಲೆನ್ಸ್. ಎವ್ರಿ ಸೆಕೆಂಡ್, ಎವ್ರಿ ಮಿನಿಟ್ ನೀವು ಅದನ್ನೇ ಮಾಡ್ತಾ ಇರಬೇಕು, ನಿಮ್ಮ ತಲೆಯಲ್ಲಿ ಅದನ್ನೇ ಓಡ್ತಾ ಇರಬೇಕು. ಬಿಕಾಸ್ ಮೇನ್ಸ್ ಇಸ್ ಟೋಟಲಿ ಅ ಡಿಫ್ರೆಂಟ್ ಗೇಮ್. ನಿಮ್ಮ ಕನ್ಸಿಸ್ಟೆನ್ಸಿ, ನಿಮ್ಮ ಹಾರ್ಡ್ ವರ್ಕು, ನಿಮ್ಮ ಸ್ಮಾರ್ಟ್ ವರ್ಕು, ನೀವು ಎಷ್ಟು ಬರೆದು ಪ್ರಾಕ್ಟೀಸ್ ಮಾಡಿದ್ದೀರಾ, ಎಷ್ಟು ರಿವಿಷನ್ ಮಾಡ್ಕೊಂಡಿದ್ದೀರಾ ಅನ್ನೋದಷ್ಟೇ ಮ್ಯಾಟರ್ ಆಗೋದು ಅಲ್ವಾ. ಸೊ ಇನಿಷಿಯಲಿ ಕಷ್ಟನೇ, 1 ಅವರ್ಗೆ 6 to 7 ಕ್ವಶನ್ಸ್ ಬರೆಯೋದು ಕಷ್ಟನೇ. ಬಟ್ ಶುರು ಮಾಡಿಬಿಡಿ. ಮೇ ಬಿ ಈ ವಾರ ಬರೆಯೋಕ್ಕಾಗಲ್ಲ, ನೆಕ್ಸ್ಟ್ ವೀಕ್, ಸೆಕೆಂಡ್ ವೀಕ್, ಥರ್ಡ್ ವೀಕ್ ಅಷ್ಟರಲ್ಲಿ ಈಸಿಲಿ ಸ್ಪೀಡ್ ಬಂದ್ಬಿಡುತ್ತೆ. 6 to 7 ಅಲ್ಲ, 6 to 8 ಕ್ವಶನ್ಸ್ ಬರೆಯೋ ಸ್ಪೀಡ್ ಖಂಡಿತ ಬರುತ್ತೆ. ಈ ರೀತಿ ಬರಬೇಕು ಅಂದರೆ ನಿಮ್ಮ ಹತ್ರ ಕಂಟೆಂಟ್ ಇರಬೇಕು, ಕ್ರಿಯೇಟಿವಿಟಿ ಇರಬೇಕು, ಒಳ್ಳೆ ಪೆನ್ ಇರಬೇಕು ಫಸ್ಟ್ ಆಫ್ ಆಲ್, ಆ್ಯಂಡ್ ಕನ್ಸಿಸ್ಟೆನ್ಸಿ ಇರಬೇಕು. ಎವ್ರಿ ಡೇ ನೀವು ಇವತ್ತು ಬರೆದಿದ್ದೀರಾ 1 ಅವರ್ ಅಂತಂದರೆ ಎವ್ರಿ ಡೇ ಒಂದು ಫಿಕ್ಸಡ್ ಟೈಮ್ ಇಟ್ಕೊಳ್ಳಿ. ಆ ಟೈಮಲ್ಲಿ ಖಂಡಿತ 6 to 7 ಕ್ವೆಶನ್ಸ್ ಬರೆಯೋದಕ್ಕೆ ಟ್ರೈ ಮಾಡಿ. ಒಂದು ಒಳ್ಳೆ ಪೆನ್ ಇಟ್ಕೊಳ್ಳಿ. ನಾನು ಸುಮಾರಷ್ಟು ಸಲ ಹೇಳಿದ್ದೀನಿ, ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ಸಹ ಹೇಳಿದ್ದೀನಿ. ನಿಮ್ಗೆ ಯಾವ ಪೆನ್ ಕಂಫರ್ಟಬಲ್ ಅನ್ಸುತ್ತೋ, ಲೈಟ್ ವೆಯ್ಟ್ ಇರೋದು, ಕೈಗೆ ಜಾಸ್ತಿ ಒತ್ತಡ ಕೊಡದೇ ಇರೋಂಥ ಯಾವ್ದು ಪೆನ್ ಇದೆಯೋ ರಿಸರ್ಚ್ ಮಾಡಿ, ಒಂದು 2-3 ಟ್ರಯಲ್ ನೋಡಿ ಮಾಡಿ. ಕಂಟೆಂಟಿಗೆ ಮಾತ್ರ ಶಾರ್ಟ್ಕಟ್ ಇಲ್ವೇ ಇಲ್ಲ. ಕುತ್ಕೊಂಡು ಓದಬೇಕಷ್ಟೇ, ಓದೋದಕ್ಕೆ ಯಾವುದೇ ಶಾರ್ಟ್ಕಟ್ಟು ಇಲ್ಲ. ಈಗ ಪ್ರಿಲಿಮ್ಸಲ್ಲಿ 100ಗೆ 100 ಕ್ವಶನ್ಸು ಬರೆಯೋಕ್ಕಾಗಲಿಲ್ಲ ಒಂದು ಪೇಪರಲ್ಲಿ ಅಂತಂದ್ರು, ಇಟ್ಸ್ ಓಕೆ, ಯು ಸ್ಟಿಲ್ ಸೇಫ್. ಆದರೆ ಮೇನ್ಸಲ್ಲಿ ಒಂದು ಕ್ವಶನ್ ನೀವು ಬಿಟ್ರಿ ಅಂತಂದರೆ ಡೆಫಿನೆಟ್ಲಿ ಲಿಸ್ಟಿಂದ ಆಚೆನೆ. ಮೇ ಬಿ ಯು ವಿಲ್ ಗೋ ಟು ಇಂಟರ್ವ್ಯೂ, ಬಟ್ ಅಥವಾ ನಿಮ್ಮ ಡ್ರೀಮ್ ಪೋಸ್ಟು, ನಾನು ಇದೇ ಡಿಪಾರ್ಟ್ಮೆಂಟಿಗೆ ಹೋಗಬೇಕು, ನಾನು ಇದೇ ಒಂದು ಸೆಟಪಲ್ಲಿ ಕೆಲಸ ಮಾಡಬೇಕು, ನಾನು ಯೂನಿಫಾರ್ಮ್ ಸರ್ವಿಸ್ ಬೇಕು ಅಂತ ತುಂಬ ಪರ್ಟಿಕ್ಯುಲರ್ ಆಗಿರೋರು ಮಿಸ್ ಮಾಡ್ಕೊಳ್ಳೋವಂಥ ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ಳೋವಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ ಅಲ್ವಾ. ಸೊ 1 ದಿನ 2 ದಿನದಲ್ಲಿ ಇದು ಯಾವುದೂ ಬರೋದಿಲ್ಲ, ಮಾಡ್ಕೊಂಡು ಹೋಗ್ತಾನೆ ಇರಬೇಕು. ನೆಕ್ಸ್ಟ್ ಕ್ವಶನ್, ಮೇಡಮ್ ಎಷ್ಟು ದಿನ ಮಾಡೋದು? ಈಗ ಮಾರ್ಚ್ ಅಂದ್ಕೊಂಡಿದ್ವಿ ಮೇನ್ಸು, ಇವಾಗ ಅದೂ ಶ್ಯೂರ್ ಇಲ್ಲ, ಟೆಂಟೇಟಿವ್ ಡೇಟ್ ಇದೆ. ಅದು ನೆಕ್ಸ್ಟ್ ಏನಾಗುತ್ತೆ? ಈ ಕ್ವಶನ್ಗೆ ನನ್ನ ಹತ್ರ ಖಂಡಿತ ಆನ್ಸರ್ ಇಲ್ಲ. ಐ ಡೋಂಟ್ ಹ್ಯಾವ್ ಎನ್ ಆನ್ಸರ್, ನೋಬಡಿ ವಿಲ್ ಬಿ ಏಬಲ್ ಟು ಆನ್ಸರ್. ಮಾಡಲೇಬೇಕು. ನೀವು ಏಮ್ ಮಾಡ್ತಾ ಇರೋದು ಒಂದು ಗಜೆಟೆಡ್ ಪೋಸ್ಟ್ಗೆ ಅಲ್ವಾ, ಟಾಪ್ ಮೋಸ್ಟ್ ಎಕ್ಸಾಮ್ಸ್, ಟಾಪ್ ಮೋಸ್ಟ್ ಸರ್ವಿಸಸ್ ಇನ್ ದ ಸ್ಟೇಟ್ ಗೌರ್ಮೆಂಟ್. ಯಾವ ರೀತಿ ಮಾಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಈಗ ಏನು ಡೈಲಿ ಈಗ ಇವತ್ತಿಂದಾನೇ ನೀವು 2 ತಿಂಗಳು ಕಂಟಿನ್ಯೂಸ್ ಆಗಿ ಕೂತ್ಕೊಂಡು 10 to 12 ಅವರ್ಸ್ ಓದಿದ್ರು ನಿಮ್ಮ ಎಂಟೈರ್ ಸಿಲೆಬಸ್ ಕವರ್ ಆಗಿಬಿಡುತ್ತೆ. ಮಾರ್ಚಲ್ಲಿ ಎಕ್ಸಾಮ್ ಆಯಿತಾ, ವೆಲ್ ಆ್ಯಂಡ್ ಗುಡ್, ಯಾರ್ದು ಟೈಮ್ ವೇಸ್ಟ್ ಆಗಿರೋದಿಲ್ಲ. ಹಿಂಗೆ ಬರ್ತೀವಿ, ಎಕ್ಸಾಮ್ ಮುಗಿಸ್ಕೊಂಡು ಆಚೆ ಬಂದುಬಿಟ್ಟಿರ್ತೀವಿ. ಸಪೋಸ್ ಮಾರ್ಚಲ್ಲಿ ಎಕ್ಸಾಮ್ ಆಗಲಿಲ್ವಾ, ಯಾವಾಗ ಆಗುತ್ತೆ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಏಪ್ರಿಲಾ, ಮೇನಾ, ಜೂನಾ, ಜುಲೈ, ಯಾವತ್ತಾದರೂ ಹಾಕ್ಕೊಳ್ಳಿ. ನೀವಿಲ್ಲಿ ಈಗಾಗಲೇ ಫೌಂಡೇಶನ್ ಹಾಕ್ಬಿಟ್ಟಿರ್ತೀರ ಅಲ್ವಾ. 1 ರೌಂಡ್ ನೀವು ಮೇನ್ಸ್ ಕಂಪ್ಲೀಟ್ ಸಿಲೆಬಸ್ನ ಮುಗಿಸಿ, ಸೆಕ್ಷನ್ ವೈಸು, ಯೂನಿಟ್, ಅಥವಾ ನಿಮಗೆ ಟೈಮ್ ಇತ್ತು ಅಂದರೆ ಆಗತ್ತೆ, ಪೇಷನ್ಸ್ ಇದೆ ಅಂದರೆ ಯೂನಿಟ್ ವೈಸು ಟೆಸ್ಟ್ಗಳನ್ನ ಬರೆದು ಒಂದು ರೌಂಡ್ ಆಫ್ ಯುವರ್ ಪ್ರಿಪ್ರೇಷನ್ ಮುಗಿಸ್ಬಿಟ್ಟಿರ್ತೀರ. ಪೋಸ್ಟ್ಪೋನ್ ಆಯ್ತಂದ್ರೆ ಅಡ್ವಾಂಟೇಜಾ ಡಿಸ್ಅಡ್ವಾಂಟೇಜಾ? ಡೆಫಿನೆಟ್ಲಿ ಇಟ್ಸ್ ಅನ್ ಅಡ್ವಾಂಟೇಜ್. ಈಗ ನೀವು ಟೆಸ್ಟ್ಗಳು ಬರೆಯುವಾಗ ಯೂನಿಟ್ ವೈಸೋ ಅಥವಾ ಸೆಕ್ಷನ್ ವೈಸ್ ಟೆಸ್ಟ್ ಬರೆಯುವಾಗಲೋ ಯಾವುದೋ ಒಂದು 2-3 ಟಾಪಿಕ್ನ ಬಿಟ್ಬಿಟ್ಟಿರ್ತೀರ, ಓದೋಕ್ಕಾಗಿರಲ್ಲ, 100% ಅದನ್ನು ಮಾಡೋಕ್ಕಾಗಿರೋದಿಲ್ಲ, ಅಥವಾ ಆ ಪರ್ಟಿಕ್ಯುಲರ್ ಟೆಸ್ಟಲ್ಲಿ ಫುಲ್ 10 ಕ್ವಶನ್ಸ್ ಅಥವಾ 20 ಕ್ವಶನ್ಸ್ನ ನೀವು ಅಟೆಂಪ್ಟ್ ಮಾಡೋಕ್ಕಾಗಿರೋದಿಲ್ಲ. ನಾವು ಯು ಹ್ಯಾವ್ ಅನ್ ಅದರ್ ಸೆಕೆಂಡ್ ಚಾನ್ಸ್ ಟು ಕವರ್ ಅಪ್ ಆಲ್ ದೋಸ್ ಫ್ಲಾಸ್. ಇದು ಒಂದು ಆಪರ್ಚುನಿಟಿ ಅಂತ ಅನ್ಕೊಳ್ಳಿ. ರಿವಿಷನ್ ಮಾಡೋದಕ್ಕೆ ನಿಮ್ಗೆ ಇನ್ನೂ ಟೈಮ್ ಸಿಕ್ಕಿದೆ ಅಂತ ಅನ್ಕೊಳ್ಳಿ. ಮೋರ್ ರಿವಿಷನ್, ಮೋರ್ ಬೆಟರ್ಮೆಂಟ್. ನೀವು ಎಷ್ಟು ರಿವಿಷನ್ ಮಾಡ್ತಿರೋ ಅಷ್ಟು ನಿಮ್ಮ ಪ್ರಿಪ್ರೇಷನ್ ಸ್ಟ್ರಾಂಗ್ ಆಗುತ್ತೆ. ಓಕೆ, ಸೊ ಈ ರೀತಿ ಮಾಡಿ ಟೈಮ್ ವೇಸ್ಟ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಮತ್ತಿನ್ನ ಇನ್ನೊಂದು ಕಾಮನ್ ಕ್ವೆಶನ್ ಅಂತಂದರೆ, ಯಾವ ಅಕಾಡೆಮಿ ನೋಟ್ಸ್ ತೊಗೊಳ್ಳಿ, ಸ್ಟ್ಯಾಂಡರ್ಡ್ ಬುಕ್ಸ್ ಓದಲ್ಲ? ನಾನು ಯಾವಾಗಲೂ ಹೇಳ್ತೀನಿ ಸ್ಟ್ಯಾಂಡರ್ಡ್ ಬುಕ್ಸೇ ಓದಿ. ದಿಸ್ ಇಸ್ ಮೈ ಫಸ್ಟ್ ಚಾಯ್ಸ್. ಈಗ ನನಗೆ ಆಪ್ಷನ್ ಇತ್ತು ಅಂದರೆ ಐ ವುಡ್ ಡೆಫಿನೆಟ್ಲಿ ಪ್ರಿಫರ್ ಸ್ಟ್ಯಾಂಡರ್ಡ್ ಬುಕ್ಸ್. ಹಂಗನ್ಬಿಟ್ಟು ಅಕಾಡೆಮಿ ಮಾಡ್ತಿರೋ ಬುಕ್ಸು ಸಬ್ಸ್ಟ್ಯಾಂಡರ್ಡ್ ಅಂತ ನಾನು ಹೇಳಲ್ಲ. ಯಾವುದೇ ಅಕಾಡೆಮಿ ಆಗಲಿ ಅವರು ಸ್ಟ್ಯಾಂಡರ್ಡ್ ಬುಕ್ಸ್ನ ರೆಫರ್ ಮಾಡಿರ್ತಾರೆ, ಗೌರ್ಮೆಂಟ್ ವೆಬ್ಸೈಟ್ಸ್ನ ಸಹ ರೆಫರ್ ಮಾಡಿರ್ತಾರೆ, ಅಥವಾ ಇನ್ನೇನೋ ಒಂದಷ್ಟು UPSC ಮೆಟೀರಿಯಲ್ಸು ಆ ಥರ ಎಲ್ಲ ಅವರು ರಿಸರ್ಚ್ ಮಾಡಿ ಒಂದು ಒಳ್ಳೆ ಮೆಟೀರಿಯಲ್ನ ಕೊಟ್ಟಿರ್ತಾರೆ. ಯಾವ ಅಕಾಡೆಮಿ ಮೆಟೀರಿಯಲ್ಲು ಸಬ್ಸ್ಟ್ಯಾಂಡರ್ಡ್ ಅಂತ ನಾನು ಹೇಳಲ್ಲ. ನಿಮಗೆ ಈಗಾಗಲೇ ಓದಿದ್ದೀರಾ ಸ್ಟ್ಯಾಂಡರ್ಡ್ ಬುಕ್ಸು, ನಾನು ಓದಿದ್ದೀನಿ, ಪಾಲಿಟಿಕ್ ಲಕ್ಷ್ಮೀಕಾಂತ್ ಓದಿದ್ದೀನಿ, ಎನ್ವಿರಾನ್ಮೆಂಟ್ಗೆ ಶಂಕರ್ ಬುಕ್ ಓದಿದ್ದೀನಿ, ಜಾಗ್ರಫಿಗೆ NCERTs ಓದಿದ್ದೀನಿ ಅಂತ ಅನ್ನೋರು
ಪ್ರಾಬಬ್ಲಿ ಸ್ಟ್ಯಾಂಡರ್ಡ್ ಬುಕ್ಸ್ನ ಒಂದು ರೌಂಡ್ ರಿವಿಷನ್ ಮಾಡಿಕೊಂಡು ಟೇಕ್ ಅಪ್ ಅಕಾಡೆಮೀಸ್ ಬುಕ್ಸ್. ಯಾವ ಅಕಾಡೆಮಿ ನಿಮಗೆ ಚೆನ್ನಾಗಿ ಅನ್ಸುತ್ತೋ ಖಂಡಿತ ನಿಮಗೆ ಅಕಾಡೆಮಿ ಬುಕ್ಕು ಸ್ಟ್ಯಾಂಡರ್ಡ್ ಬುಕ್ಕು ಡಿಫ್ರೆನ್ಸ್ ಏನು ಅಂದರೆ ಅಕಾಡೆಮಿ ಬುಕ್ಸಲ್ಲಿ ನಿಮಗೆ ವ್ಯಾಲ್ಯೂ ಅಡಿಷನ್ ಪಾಯಿಂಟ್ಸ್ ಇರುತ್ತೆ, ಲೇಟೆಸ್ಟ್ ಕರೆಂಟ್ ಅಫೇರ್ಸ್ ಇರುತ್ತೆ, ಗೌರ್ಮೆಂಟ್ ಸ್ಕೀಮ್ಸು ಪಾಲಿಸೀಸು ಎಲ್ಲ ಲಿಂಕ್ ಮಾಡಿ ಕೊಟ್ಟಿರ್ತಾರೆ. ಇದು ನಮ್ಮ ಸ್ಟ್ಯಾಂಡರ್ಡ್ ಬುಕ್ಸಲ್ಲಿ ಇರೋದಿಲ್ಲ ಅಲ್ವಾ. ಸೊ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ರೆಫರ್ ದಿ ಅಕಾಡೆಮಿ ಬುಕ್ಸ್ ಆಸ್ ಅ ವ್ಯಾಲ್ಯೂ ಅಡಿಷನ್ ಮೆಟೀರಿಯಲ್. ಸಪೋಸ್ ಈಗ ಯಾರು ಇಲ್ಲ ಮೇಡಮ್ ನಾನು ಸ್ಟ್ಯಾಂಡರ್ಡ್ ಬುಕ್ಸ್ ಇವತ್ತಿನವರೆಗೂ ಓದೇ ಇಲ್ಲ, ಹೆಂಗೋ ಪ್ರಿಲಿಮ್ಸ್ ಪಾಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತನ್ನೋರು, ಈ ಸಪೋಸ್ ಮಾರ್ಚಲ್ಲೇ ಎಕ್ಸಾಮ್ ಇರುತ್ತೆ ಅಥವಾ ಏಪ್ರಿಲಲ್ಲಿ ಎಕ್ಸಾಮ್ ಇರುತ್ತೆ ಅನ್ನೋರು ಡೆಫಿನೆಟ್ಲಿ ಯು ಗೋ ಫಾರ್ ಅಕಾಡೆಮಿ ಮೆಟೀರಿಯಲ್ಸ್. ಬಿಕಾಸ್ ಇವತ್ತು ಆಮೇಲೆ ಸ್ಟ್ಯಾಂಡರ್ಡ್ ಬುಕ್ಸ್ದು ಇನ್ನೊಂದು ಏನು ಒಂದು ಮೈನಸ್ ಅಥವಾ ನೆಗೆಟಿವ್ ಇದು ಅಂತಂದರೆ ನಿಮಗೆ KPSC ಸಿಲೆಬಸ್ಸಲ್ಲಿ ಏನಿದೆ ಎಲ್ಲ ಒಂದೇ ಬುಕ್ಕಲ್ಲಿ ಸಿಗಲ್ಲ. ಪ್ರಾಬಬ್ಲಿ ಲಕ್ಷ್ಮೀಕಾಂತ್ ಪಾಲಿಟಿಲ್ ಸಿಗುತ್ತೆ, ಅದಕ್ಕೂ ಗವರ್ನೆನ್ಸ್ಗೆ ನೀವು ಇನ್ನೊಂದು ಬುಕ್ ರೆಫರ್ ಮಾಡಲೇಬೇಕು. ಆಮೇಲೆ ಫಾರ್ ಎಕ್ಸಾಂಪಲ್ ನಿಮ್ಮ ಎಕಾಲಜಿ ಎನ್ವಿರಾನ್ಮೆಂಟ್ ಅದರಲ್ಲಿ ಎಷ್ಟೊಂದು ಕಾನ್ಸೆಪ್ಟ್ಸು ಶಂಕರ್ ಅಕಾಡೆಮಿ ಬುಕ್ಕಲ್ಲಿ ಸಿಗೋದಿಲ್ಲ. ಸೊ ನೀವು ಟ್ರಯಲ್ ಆ್ಯಂಡ್ ಎರರ್ ಮಾಡಬೇಕು, ರಿಸರ್ಚ್ ಮಾಡಬೇಕಾಗುತ್ತೆ. ಬಟ್ ಅಕಾಡೆಮಿ ಬುಕ್ಸಲ್ಲಿ ಅವೆಲ್ಲ ಇರುತ್ತೆ, ಆಲ್ಮೋಸ್ಟ್ 90% ಕವರ್ ಮಾಡೇ ಇರ್ತಾರೆ. ಸೊ ಚಾಯ್ಸ್ ಈಸ್ ಯೋರ್ಸ್, ಐದರ್ ಯು ಗೋ ವಿತ್ ದ ಸ್ಟ್ಯಾಂಡರ್ಡ್ ಬುಕ್ಸ್ ರಿವಿಷನ್ ಪ್ಲಸ್ ವ್ಯಾಲ್ಯೂ ಅಡಿಷನ್ ಆಫ್ ಅಕಾಡೆಮಿ ಬುಕ್ಸ್, ಆರ್ ಇಲ್ಲ ನಾನು ಅಕಾಡೆಮಿ ಬುಕ್ಸ್ಗೆ ಸ್ಟಿಕ್ ಆನ್ ಆಗಿಬಿಡ್ತೀನಿ ಬಿಕಾಸ್ ಟೈಮ್ ಕಮ್ಮಿ ಇದೆ ಅನ್ನೋರು ನಿಮಗೆ ಬಿಟ್ಟಿದ್ದು. ದ ಪಾಯಿಂಟ್ ಇಸ್ ಸ್ಟೇ ಅವೇ ಫ್ರಮ್ ಆಲ್ ದೀಸ್ ಗಾಸಿಪ್ಸ್, ಆಲ್ ದ ನೆಗೆಟಿವ್ ಎನ್ವಿರಾನ್ಮೆಂಟ್. ತುಂಬ ಕಷ್ಟ, ಸ್ಟೇಯಿಂಗ್ ಅವೇ ಇಸ್ ಟೂ ಡಿಫಿಕಲ್ಟ್, ಬಟ್ ಯು ಹ್ಯಾವ್ ಟು ಇನ್ಸುಲೇಟ್ ಯುವರ್ ಸೆಲ್ಫ್. ಯು ಶುಡ್ ಸಿಟ್ ಆ್ಯಂಡ್ ಸ್ಟಡಿ. ಯಾವುದಕ್ಕೂ ಕಿವಿ ಕೊಡಬೇಡಿ. ಈಗ ಆಯಿತು ಏನೇನೋ ಹೋರಾಟ ಮಾಡ್ತಾ ಇದ್ದಾರೆ, ಅದು ತಪ್ಪು ಅಂತ ನಾನು ಹೇಳಲ್ಲ, ಅವ್ರಿಗೋಸ್ಕರ ಅವ್ರು ಹೋರಾಡ್ತಿದ್ದಾರೆ. ಬಟ್ ನಿಮಗೋಸ್ಕರ ನೀವು ಫೈಟ್ ಮಾಡಿ. ನಿಮ್ಗೆ ಕಾನ್ಫಿಡೆಂಟ್ ಇದೆ ನಾನು ಪ್ರಿಲಿಮ್ಸ್ ಪಾಸ್ ಮಾಡೇ ಮಾಡ್ತೀನಿ, ನನ್ನ ಹೆಸರು ಲಿಸ್ಟಿಗೆ ಬಂದೇ ಬರುತ್ತೆ ಅಂದರೆ ಸ್ಪೆಕ್ಯುಲೇಟ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ನಿಮ್ಮ ಮೇಲೆ ನೀವು ಫೋಕಸ್ ಮಾಡ್ಕೊಳ್ಳಿ. ಸಿ ಏನಾಯ್ತು ಅಂದರೂ ಮೇನ್ಸ್ ಅಂತೂ 100% ಬರಿತೀವಿ ಅಲ್ವಾ, ಮೇನ್ಸ್ ಆಗೇ ಆಗುತ್ತೆ. ಸೊ ಮೇನ್ಸ್ ಆಗೇ ಆಗುತ್ತೆ ಅನ್ನೋದಿರೋವಾಗ ಸಡನ್ ಆಗಿ ಇವಾಗ ನಾಳೆನೇ ರಿಸಲ್ಟ್ ಬಿಟ್ಬಿಟ್ಟು ಮಾರ್ಚ್ 28ಗೆ ಮೇನ್ಸ್ ಇಟ್ಟರು, ನಿಮ್ಮಲ್ಲಿ ಎಷ್ಟು ಜನ ರೆಡಿ ಇದ್ದೀರಾ ಮೇನ್ಸ್ ಎಕ್ಸಾಮ್ಗೆ? ನಿಮ್ಮನ್ನು ನೀವೇ ಕ್ವಶನ್ ಮಾಡ್ಕೊಳ್ಳಿ. ಸೊ ಆ ಥರ ಒಂದು ಹೆಲ್ಪ್ಲೆಸ್ ಸಿಚುವೇಶನಲ್ಲಿ ನಿಮ್ಮನ್ನು ನೀವೇ ಹಾಕ್ಕೋಬೇಡಿ. ಕಮ್ ಔಟ್ ಆಫ್ ಇಟ್, ಸ್ಟಾರ್ಟ್ ಸ್ಟಡಿಂಗ್, ಸ್ಟಾರ್ಟ್ ರೈಟಿಂಗ್. ಸ್ಟಡಿ, ರಿವೈಸ್, ರೈಟ್, ಸ್ಟಡಿ, ರಿವೈಸ್, ರೈಟ್ ಅಷ್ಟೇ. ಇದು ಮೂರೇ, ಸ್ಟಡಿ, ರಿವೈಸು, ರೈಟ್. ಇದನ್ನು ಕೀಪ್ ಇಟ್ ಆಸ್ ದ ಮಂತ್ರ. ಓದಬೇಕು, ರಿವಿಷನ್ ಮಾಡಬೇಕು, ಬರಿಬೇಕು, ಓದಬೇಕು, ರಿವಿಷನ್ ಮಾಡಬೇಕು, ಬರಿಬೇಕು. ಬರೆಯೋದಕ್ಕೆ ಬೇರೆ ಸಬ್ಸ್ಟಿಟ್ಯೂಟೇ ಇಲ್ಲ, ಬರೀಲೇಬೇಕು. ಬರೆದು 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 ಆ 3 ಅವರ್ಸಲ್ಲಿ ನೀವು ಪೇಪರ್ ಕಂಪ್ಲೀಟ್ ಮಾಡೋಂಗಾಗಬೇಕು. ಕ್ವಾಲಿಟಿ ಬರಬೇಕು, ಕ್ವಾಂಟಿಟಿ ಬರಬೇಕು, ಕ್ರಿಯೇಟಿವಿಟಿ ಬರಬೇಕು ಇನ್ ಟರ್ಮ್ಸ್ ಆಫ್ ಯೋರ್ ಫ್ಲೋ ಚಾರ್ಟ್ಸ್ ಆರ್ ಮ್ಯಾಪ್ಸು, ಮೈಂಡ್ ಮ್ಯಾಪ್ಸು, ಬಬಲ್ ಡಯಾಗ್ರಾಮ್ಸ್ ಅಥವಾ ಬಾರ್ ಚಾರ್ಟ್ಸ್, ಆ ಥರ ನಿಮ್ಮ ಕ್ರಿಯೇಟಿವಿಟಿನೂ ಬರಬೇಕು. ಸೊ ಯು ಹ್ಯಾವ್ ಟು ಸ್ಟಾರ್ಟ್ ಇಟ್ ಆಫ್. ಆಮೇಲೆ ಬಲ್ಕಿನೆಸ್ ಆಫ್ ದ ಸಿಲೆಬಸ್ ಎಷ್ಟೊಂದಿದೆ. ಸಿ ಕಷ್ಟ ಎಲ್ಲಿ ತನಕ ಕಷ್ಟ ಅನಿಸುತ್ತೆ ಅಂದರೆ GS1 ಕಂಪ್ಲೀಟ್ ಮಾಡೋ ತನಕ. ಹಿಸ್ಟ್ರಿ, ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್, ಎಕನಾಮಿ. ಎಸ್ಪೆಷಲಿ ಹಿಸ್ಟ್ರಿ ತುಂಬ ವಾಸ್ಟ್ ಅನಿಸುತ್ತೆ, ತುಂಬ ಬಲ್ಕಿನೆಸ್ಸು, ಆಮೇಲೆ ತುಂಬ ಎವಾಪರೇಟಿವ್. ಎಷ್ಟೇ ಓದಿದ್ರು ನೆನಪಿರಲ್ಲ. ಎಲ್ಲರಿಗೂ ಅದೇ ಪ್ರಾಬ್ಲಮ್, ನನಗೂ ಅದೇ ಪ್ರಾಬ್ಲಮ್ ಇತ್ತು. ಸೊ ಅಟ್ಲೀಸ್ಟ್ 90% ಆಫ್ ಆಸ್ಪಿರೆಂಟ್ಸ್ಗೆ ಅದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ನೀವು ಒಂದ್ಸಲ GS1 ಮುಗಿಸ್ಕೊಂಡ್ಬಿಟ್ರಿ ಅಂತಂದರೆ ಆಲ್ಮೋಸ್ಟ್ ಮೇಜರ್ ಬರ್ಡನ್ ನಿಮ್ಮದು ಪ್ರಿಪ್ರೇಷನಲ್ಲಿ ಏನಿರುತ್ತೆ ಅದು ಮುಗ್ದಂಗೇನೆ ಆಯಿತಾ. ಇನ್ನು ನೆಕ್ಸ್ಟು ಏನಿದೆ ಜಾಗ್ರಫಿ, ನೀವು ಪ್ರಿಲಿಮ್ಸ್ಗೆ ಏನು ಓದಿದ್ರು ಅದೇನೇ ಇರುತ್ತೆ. ಪಾಲಿಟಿ ಸೇಮ್, ಪ್ರಿಲಿಮ್ಸ್ಗೆ ಏನು ಓದಿದಿರೋದೆ ಹೌದು. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮತ್ತು IR ಒಂದು ಎಕ್ಸ್ಟ್ರಾ ಇದೆ, ದಟ್ ಈಸ್ ಓಕೆ, ಯು ಕ್ಯಾನ್ ಕವರ್. ಆರಾಮಾಗಿ 1 ವೀಕಲ್ಲಿ ಕೂತ್ಕೊಂಡು ಓದಿ ಅದನ್ನು ಮುಗಿಸ್ಬೋದು. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪ್ರಿಲಿಮ್ಸ್ಗೆ ಓದಿರ್ತೀರ, ಲೈಫ್ ಸೈನ್ಸು ಓಕೆ, ಎಕ್ಸ್ಕ್ಲೂಸಿವ್ ಆಗಿ ಪ್ರಿಲಿಮ್ಸಿಗೆ ಓದಿಲ್ಲ ಅಂತಂದ್ರು ಈಗ ಓದೋದಕ್ಕೆ 1 ವೀಕ್ ಸಾಕು. ಎಕಾಲಜಿ ಎನ್ವಿರಾನ್ಮೆಂಟ್ ಡೆಫಿನೆಟ್ಲಿ ಪ್ರಿಲಿಮ್ಸ್ಗೆ ಓದಿರ್ತೀರ. ಒಂದು 10% ಆಫ್ ಬೇರೆ ಬೇರೆ ಆ್ಯಂಗಲಿಂದ ಒಂದಷ್ಟು ಟಾಪಿಕ್ಸ್ನ ಕೊಟ್ಟಿದ್ದಾರೆ, ದಟ್ ಈಸ್ ಆಲ್ಸೋ ಮ್ಯಾನೇಜಬಲ್. ಇನ್ ಎಥಿಕ್ಸ್ನ ನಾನು ಯಾವಾಗ ಕ್ಲಾಸ್ ಮಾಡಿದ್ರು ಹೇಳ್ತೀನಿ, ಎವ್ರಿ ಡೇ ಓದ್ಕೊಂಬಂದ್ಬಿಡಿ. ಕೀಪ್ ಇಟ್ ಲೈಕ್ ಎನ್ ಇನ್ಕ್ರಿಮೆಂಟಲ್ ಥಿಂಗ್ ಅಂತ. ಸೊ ನೀವು ಡೈಲಿ ಓದೋವಾಗ ಮೇಕ್ ಶ್ಯೂರ್ ಯು ಸ್ಟಡಿ ಎಥಿಕ್ಸ್ ಎವ್ರಿ ಡೇ. ದಿನಕ್ಕೆ 1 ಟಾಪಿಕ್ ಓದಿದ್ರು, 2 ಟಾಪಿಕ್ ಓದಿದ್ರು ನಿಮ್ಗೆ ಈಸಿಲಿ ನೀವು GS3 ಮುಗಿಸೋಷ್ಟರಲ್ಲಿ ಎಥಿಕ್ಸ್ ಪೇಪರ್ ಮುಗ್ದೇ ಹೋಗ್ಬಿಟ್ಟಿರುತ್ತೆ. ಜೊತೆಗೆ ಎಸ್ಸೆ ವೀಕ್ಲಿ 1-2-3 ಎಸ್ಸೆಸ್ ಪ್ರಾಕ್ಟೀಸ್ ಮಾಡಿ, ನೋಡಿ ಟಾಪರ್ಸ್ ಎಸ್ಸೇಸ್ ನೋಡಿ. ಎಷ್ಟೊಂದು ವೆಬ್ಸೈಟ್ಗಳಲ್ಲಿ ಟಾಪರ್ಸ್ ಎಸ್ಸೇಸ್ ಫ್ರೀಯಾಗೆ ನಿಮಗೆ ಡೌನ್ಲೋಡ್ ಸಿಗುತ್ತೆ, ನೋಡಿ ಮಾಡಿ ಬರೆದು ಪ್ರಾಕ್ಟೀಸ್ ಮಾಡಿ. ಬಲ್ಕಿನೆಸ್ ಅಂತ ಅಂದ್ಕೊಂಡು ಸುಮ್ಮನೆ ಕೂತ್ಕೋಬೇಡಿ. ಆ್ಯಂಡ್ ಡೋಂಟ್ ಏಮ್ ಫಾರ್ 100% ಪರ್ಫೆಕ್ಷನ್. 100% ಪರ್ಫೆಕ್ಷನ್. ಒಂದು ಸ್ವಲ್ಪ ಜನ ಸ್ಟೂಡೆಂಟ್ಸ್ ಯಾವ ಥರ ನಾನು ಐ ಕೇಮ್ ಅಕ್ರಾಸ್ ಇನ್ ದಿಸ್ ಫ್ಯೂ ವೀಕ್ಸ್ ಅಂತಂದರೆ ದರ್ ಏಮಿಂಗ್ ಫಾರ್ ಪರ್ಫೆಕ್ಷನ್. ಅಂದರೆ 100% ನಾನು ಇದರಲ್ಲಿ ಪರ್ಫೆಕ್ಟ್ ಆಗಿಬಿಡ್ಬೇಕು, ಅದು ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ. ಆ ಥರ ನೀವೇನಾದರೂ ಒಂದು ಮೆಂಟಾಲಿಟಿಲಿ ಪ್ರಿಪೇರ್ ಆಗೋಕ್ಕೆ ಶುರು ಮಾಡಿದ್ರೆ ಯು ವಿಲ್ ಪುಟ್ ಯೋರ್ ಸೆಲ್ಫ್ ಅಂಡರ್ ಡಿಸ್ಟ್ರೆಸ್
ಆಂಗ್ಸೈಟಿ ಆಗುತ್ತೆ, ನಿಮಗೆ ತುಂಬಾ ಟೆನ್ಷನ್ ಆಗುತ್ತೆ. ಯಾಕಂದರೆ 100% ಬೇಕಾಗೇ ಇಲ್ಲ. ಒಂದು 80% ನೀವು ಸಿಲೆಬಸ್ನ ಕವರ್ ಮಾಡಿಕೊಂಡ್ರೆ ದಟ್ಸ್ ಮೋರ್ ದೆನ್ ಇನಫ್. ಇನ್ 20% ಮ್ಯಾನೇಜ್ ಮಾಡ್ಬೋದು. ಯು ವಿಲ್ ಬಿ ಏಬಲ್ ಟು ರೈಟ್ ಗುಡ್ ಆನ್ಸರ್ಸ್ ಓನ್ಲಿ. ಅದನ್ನು ಬಿಟ್ಬಿಡಿ ಅಂತ ಹೇಳ್ತಲ್ಲ, ಸಿಗದೆ ನಿಮ್ಗೆ 80%. ಎಲ್ಲದಕ್ಕೂ ನಿಮ್ಗೆ ಆನ್ಸರ್ಸ್ ಸಿಗಲ್ಲ, ಅಥವಾ ಎಲ್ಲದಕ್ಕೂ ನಿಮ್ಗೆ ಮೆಟೀರಿಯಲ್ಲು ಸಿಗೋದಿಲ್ಲ. ಸೊ ಇಟ್ಸ್ ಓಕೆ, ಡೋಂಟ್ ಏಮ್ ಫಾರ್ 100% ಪರ್ಫೆಕ್ಷನ್. 100% ಪರ್ಫೆಕ್ಷನ್ ಇಸ್ ವೇಸ್ಟ್, ಮಾಡೋಕ್ಕಾಗೋದೇ ಇಲ್ಲ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಇಟ್ ಇಸ್ ನಾಟ್ ರಿಕ್ವೈರ್ಡ್ ಆಲ್ಸೋ. ನೀವು 80% ಪರ್ಫೆಕ್ಟ್ ಆದ್ರಿ ಅಂತಂದ್ರೆ ದಟ್ ಇಸ್ ಮಚ್ ಮೋರ್ ದೆನ್ ಇನಫ್. ನಿಮ್ಮ ಸ್ಕೋರ್ಸ್ ತುಂಬ ಹೈ ಇರುತ್ತೆ, ತುಂಬ ಚೆನ್ನಾಗಾಗತ್ತೆ. ಓಕೆ, ಸೊ ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರೋ, ಐ ಥಿಂಕ್ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಐ ಕೀಪ್ ಗೆಟಿಂಗ್ ಸೋ ಮೆನಿ ಕಾಲ್ಸ್, ಸೋ ಮೆನಿ ಮೆಸೇಜಸ್. ಮೇಡಮ್, ನನ್ನ ಕಟ್ ಆಫ್ ಇಷ್ಟಿದೆ, ನಾನು ಕ್ಲಿಯರ್ ಮಾಡ್ತೀನಾ, ನಾನು ಓದೋಕ್ಕೆ ಶುರು ಮಾಡಲಾ, ಟೆಸ್ಟ್ ಬರೆಯೋಕ್ಕೆ ಶುರು ಮಾಡಲಾ, ಬುಕ್ಸ್ ತೊಗೊಳಕ್ಕೆ ಶುರು ಮಾಡಲಾ, ಯಾವ ಬುಕ್ಸ್ ತಗೊಳ್ಳಿ. ಬೇಜಾರಾಗತ್ತೆ ಅಷ್ಟೇ ಆ ಥರ ಕ್ವಶನ್ಸ್ ಎಲ್ಲ ಕೇಳಿದಾಗ. ಬಿಕಾಸ್ ಇನ್ನೊಂದು ಸೆಟ್ ಆಫ್ ಪೀಪಲ್ ಈಗಾಗಲೇ 2-3 ಸಬ್ಜೆಕ್ಟ್ಸ್, ಓಕೆ ಅಟ್ಲೀಸ್ಟ್ ಪೇಪರ್ಸ್ GS 1, 2 ಮುಗಿಸ್ಕೊಂಡೇ ಬಿಟ್ಟಿದ್ದಾರೆ. ಸೊ ನೀವೇ ನೋಡಿ, ಲೈಕ್ ಯುವರ್ ಲೈಫ್ ಇಸ್ ಇನ್ ಯುವರ್ ಹ್ಯಾಂಡ್ಸ್. ಓದಿದ್ದು ಯಾವತ್ತೂ ವೇಸ್ಟ್ ಅಲ್ಲ ಖಂಡಿತ. ಸಪೋಸ್ ಬೈ ಬ್ಯಾಡ್ ಲಕ್ ಯಾರೋ ನಿಮ್ಮಲ್ಲಿ, ಇಫ್ ಯು ಆರ್ ನಾಟ್ ಏಬಲ್ ಟು ಮೇಕ್ ಇಟ್ ಅಪ್, ಇಟ್ಸ್ ಓಕೆ, ಇಟ್ ಇಸ್ ಸ್ಟಿಲ್ ಓಕೆ. ನೆಕ್ಸ್ಟ್ ಆಪರ್ಚುನಿಟೀಸ್ ಬಂದೇ ಬರುತ್ತೆ. ಬಟ್ ಸಪೋಸ್ ಯು ಮೇಕ್ ಇಟ್ ಅಪ್ ಟು ದ ಲಿಸ್ಟ್ ಆ್ಯಂಡ್ ನಿಮಗೆ ಟೈಮ್ ಸಾಲಿಲ್ಲ ಓದ್ಕೊಳ್ಳೋಕ್ಕೆ ಅಂದರೆ, ದಟ್ ಈಸ್ ವೆರಿ ಡಿಸಾಸ್ಟ್ರಸ್ ಆ್ಯಂಡ್ ದಟ್ ಈಸ್ ವೆರಿ ಬ್ಯಾಡ್ ಫಾರ್ ಯುವರ್ ಓನ್ ಗುಡ್. ಸೊ ಹಾಗಾಗಿ ಓದ್ಕೊಳ್ಳಿ, ರಿವಿಷನ್ ಮಾಡಿ, ಸ್ಟಡಿ ರಿವೈಸ್ ರೈಟ್, ಸ್ಟಡಿ ರಿವೈಸ್ ರೈಟ್. ಈ 3 ಸ್ಟ್ರಾಟಜಿನ ಡೈಲಿ ಫಾಲೋ ಮಾಡಿ. ಡೈಲಿ 1 hour ಬರೀರಿ. ನೀವು ಅಕಾಡೆಮಿಗೆ ಹೋಗಿ ಬರೀರಿ, ಯಾವುದೋ ಒಂದು ಕಡೆ ದುಡ್ಡು ಕೊಟ್ಟು ಟೆಸ್ಟ್ ಸೀರೀಸಿಗೆ ಸೇರ್ಕೊಳ್ಳಿ ನಾನು ಹೇಳ್ತಲ್ಲ. ನೋಡಿ ಎಷ್ಟು ಕ್ವಶನ್ಸ್ ನಿಮಗೆ ಫ್ರೀಯಾಗಿ ಸಿಗ್ತಾ ಇದೆ ಇವತ್ತು. ಒಳ್ಳೊಳ್ಳೆ ಗ್ರೂಪ್ಸ್ ಇದೆ, ಟೆಲಿಗ್ರಾಮ್ ಗ್ರೂಪ್ಸ್ ಇದೆ, ವಾಟ್ಸಪ್ ಗ್ರೂಪ್ಸ್ ಇದೆ. ಅಥವಾ ಪ್ರೀವಿಯಸ್ ಇಯರ್ ಪೇಪರ್ಸೇ ತೆಗೆದು ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿ. 1 hourಗೆ ನೀವು 7 ಕ್ವಶನ್ಸ್ನ ಅಥವಾ 8 ಕ್ವಶನ್ಸ್ನ ಕಂಫರ್ಟಬಲ್ ಆಗಿ ಬರೆಯೋಕ್ಕೆ ಆಯಿತು ಅಂತಂದರೆ ನಿಮ್ಮ ಸ್ಪೀಡ್ ಬಂದಂಗೆ ಆಯಿತು. ನೆಕ್ಸ್ಟು ಹ್ಯಾಂಡ್ ರೈಟಿಂಗ್ ಬಗ್ಗೆ ಒಂದು ಸ್ವಲ್ಪ ಫೋಕಸ್ ಇರಲಿ. ಕಂಟೆಂಟ್ ಇದ್ದರೆ ಮಾತ್ರ ನೀವು ಬರೆಯೋಕ್ಕೆ ಸಾಧ್ಯ. ಎಲ್ಲದನ್ನು ಫೋಕಸ್ ಮಾಡಿಕೊಂಡು ಓದ್ಕೊಳ್ಳಿ, ಚೆನ್ನಾಗಿ ಓದಿ. ಲೆಟ್ಸ್ ಆಲ್ ಹೋಪ್ ಬೇಗ ಪ್ರಿಲಿಮ್ಸ್ ರಿಸಲ್ಟ್ ಬರಲಿ, ಮೇನ್ಸ್ ಆದಷ್ಟು ಬೇಗ ಆಗಲಿ ಅಂತ ಅಂದ್ಕೊಳ್ಳೋಣ. ಆಲ್ ದಿ ಬೆಸ್ಟ್ ಟು ಯು ಆಲ್. ಥ್ಯಾಂಕ್ ಯು.